ಗೆಳೆಯರು ಎಲ್ಲರೂ ಆರಾಮಿದ್ದಾರೆ ಎಂದು ಭಾವಿಸಿದ್ದೀನಿ. ಎಲ್ಲರೂ ಚಿಕ್ಕ ವಯಸ್ಸಿನಲ್ಲಿ ದೊಡ್ಡವರಾಗುವವರೆಗೂ ಬಾಲಾಂಜನೇಯ ಕಥೆಯನ್ನು ಕೇಳಿದ್ದೇವೆ. ಅದೇ ಮೂಲ ಸ್ಥಾನವಾದ ಹನುಮನ ಜನ್ಮಸ್ಥಳವಾದ ಬಾಲಾಂಜನೇಯನ ಕಥೆಯ ರೂಪದಲ್ಲಿರುವ ಅಂಜನಾದ್ರಿ ಬೆಟ್ಟ ನೋಡೋಣ ಬನ್ನಿ. ನಾವು 500 ಮೆಟ್ಟಿಲುಗಳನ್ನು ಹತ್ತಬೇಕು, ಸಾಗಬೇಕು. ಇಲ್ಲಿ ಸಂಪೂರ್ಣವಾಗಿ 700 ಮೆಟ್ಟಿಲುಗಳಿದ್ದಾವೆ, 700 ಸ್ಟೆಪ್ಸ್ಗಳಿದ್ದಾವೆ. ಜೊತೆಯಲ್ಲಿ ರಾಮನಾಮನ ಜಪ ಮಾಡುತ್ತಾ ನಮ್ಮ ಜೊತೆ ನೋಡಿ ಆಂಜನೇಯನು ಸಾಗುತ್ತಿದ್ದಾನೆ. 300 ಮೆಟ್ಟಿಲು ಹತ್ತಿದ್ದೇವೆ. ರಾಮನಾಮನವನ್ನು ಜಪಿಸುತ್ತಾ ಎಲ್ಲರೂ ಚಿಕ್ಕ ವಯಸ್ಸಿನಿಂದ ದೊಡ್ಡ ವಯಸ್ಸಿನವರೆಗೂ ಎಲ್ಲರೂ ರಾಮನಾಮ ಸ್ಮರಣೆಯಿಂದ ಆಂಜನೇಯನ ದರ್ಶನ ಮಾಡಲು ಹೊರಟಿದ್ದಾರೆ. ಹನುಮಂತ ಕೇಸರಿ ನಂದನ ಮಾರುತಿರಾಯ ವಾನರ ಯೋಧ ವಾಯುಪುತ್ರ ವಜ್ರಕಾಯ ದೀನ ಬಂಧುವೇ ಧೀರ. ಮೆಟ್ಟಿಲುಗಳು 400 ಸ್ಟೆಪ್ಸ್ ತಲುಪುತ್ತಾ ಇದ್ದಾಗೆ ನೋಡಿ ಪರಿಸರ ವಾತಾವರಣ ಹೇಗೆ ಸುಂದರವಾಗಿ ಕಾಣುತ್ತದೆ. 575ನೇ ಮೆಟ್ಟಲು ರಾಮನ ಮುಖ್ಯ ಪ್ರಾಣ ಹನುಮ, ಹನುಮನ ಪ್ರಾಣ ರಾಮನಾಮ. ರಾಮನ ಮುಖ್ಯ ಪ್ರಾಣ ಹನುಮ, ಹನುಮನ ಪ್ರಾಣ ರಾಮನಾಮ. ಜಯ ಹನುಮಂತ ಕೇಸರಿ ನಂದನ ಮಾರುತಿರಾಯ ವಾನರ ಯೋಧ ವಾಯುಪುತ್ರ ವಜ್ರಕಾಯ ದೀನ ಬಂಧುವೇ ಧೀರ. ದರ್ಶನ ಮಾಡೋಣ. ಒಳಗಡೆ ಬರುತ್ತಾ ಇದ್ದಂಗೆ ನಮ್ಮ ಎಡಭಾಗದಲ್ಲಿ ಪ್ರಸಾದದ ಕೌಂಟರು ಮತ್ತು ಸೂಚನಾ ಫಲಕಗಳು ಇದ್ದವು. ಫೋಟೋ ವೀಡಿಯೋಸ್ ಎಲ್ಲ ಅಲೋ ಇಲ್ಲ ಅಂತ. ಆದರೂ ನಮ್ಮ ವ್ಯೂವರ್ಸಿಗೋಸ್ಕರ ಕೇಳಿದೆ, ಅವರಿಗೆ ಪರ್ಮಿಷನ್ ಕೊಡಲಿಲ್ಲ. ಸ್ವಲ್ಪ ಬೇಜಾರಾಯಿತು ವ್ಯೂವರ್ಸಿಗೆ. ದೇವರ ದರ್ಶನ ಮಾಡಿಸ್ಲಿಕ್ಕಾಗಲಿಲ್ಲ ಅಂದರೆ ಪರವಾಗಿಲ್ಲ. ಆದರೂ ಹೊರಾಂಗಣದಲ್ಲಿ ದೇವರು ಸೃಷ್ಟಿಸಿರುವ ಪರಿಸರ ಸೌಂದರ್ಯ, ಪ್ರಕೃತಿ ದೇವತೆಯ ಸೌಂದರ್ಯ ಮುಂದೆ ಯಾವುದು ಸರಿಸಾಟಿವಿಲ್ಲ. ಪ್ರಕೃತಿಯ ಚಿತ್ರಣ ಮುಂದೆ ಯಾವುದೂ ಇಲ್ಲ. ವನವಾಸ ದಾರಿಯಲ್ಲಿ ಇರುವ ಅನೇಕ ತೀರ್ಥಕ್ಷೇತ್ರಗಳ ಪಾವನ ಧೂಳರವಿಂದದಿಂದ ಶ್ರೀರಾಮನ ಚರಣಾರವಿಂದ ಪೂಜೆ ದರ್ಶನಗಳು ಜಗತ್ತಿನ ಎಲ್ಲ ತೀರ್ಥಕ್ಷೇತ್ರಗಳ ಪುಣ್ಯವನ್ನು ಜಗತ್ತು ಶಾಸ್ತ್ರಗಳು ಸಾರಿವೆ. ಜೈ ಶ್ರೀರಾಮ್. ಹನುಮಂತಪ್ಪ ಕಪಿರಾಯಪ್ಪ ಎಲ್ಲ ನಿಂದೇನಪ್ಪ, ಕಣ್ತೆರೆದು ದಯೆ ತೋರಿ ಎಲ್ರೂ ಕಾಪಾಡಪ್ಪ. ರಾಮದೂತನಾಗಿ ಹೋದನೋ ಹನುಮ, ರಾಮ ಮುದ್ರೆ ಸೀತೆಗಿತ್ತನೋ, ಲಂಕೆಯ ಸುಟ್ಟು ಬಿಟ್ಟನೋ ದಶಕಂಠನ, ಸೊಕ್ಕನ್ನೆ ಮೆಟ್ಟಿ ನಿಂತನೋ. ಎದೆಯಲ್ಲಿ ರಾಮನನ್ನ ತೋರಿ ನಿಂತ ಈ ಹನುಮಣ್ಣ, ರಾಮನಪ್ಪುಗೆಯ ಭಾಗ್ಯ ಗಳಿಸಿದ, ಚಿರಂಜೀವಿಯಾಗಿ ತಾನು ನೆಲೆಸಿದ. ಹನುಮಂತಪ್ಪ ಕಪಿರಾಯಪ್ಪ ಎಲ್ಲ ನಿಂದೇನಪ್ಪ, ಕಣ್ತೆರೆದು ದಯೆ ತೋರಿ ಎಲ್ರೂ ಕಾಪಾಡಪ್ಪ. ಜಯ ಹನುಮಂತ ಕೇಸರಿ ನಂದನ ಮಾರುತಿರಾಯ ವಾನರ ಯೋಧ ವಾಯುಪುತ್ರ ವಜ್ರಕಾಯ ದೀನ ಬಂಧುವೇ ಧೀರ. ಜಯ ಹನುಮಾನ್. ರಘುಪತಿ ರಾಘವ ರಾಜ ರಾಮ ಎನ್ನುತ್ತ ಹಾಡುವ ನಮ್ಮ ಹನುಮ, ನಮೋ ರಾಮ ಭಕ್ತ ನೀನೇ ಸರ್ವಶಕ್ತ. ರಾಮನ ಮುಖ್ಯ ಪ್ರಾಣ ಹನುಮ, ಹನುಮನ ಪ್ರಾಣ ರಾಮನಾಮ.